ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನ ಬೆಳಗಾದ್ರೆ ನೂರಾರು ಸಮಸ್ಯೆಗಳು. ರಸ್ತೆ ಗುಂಡಿ ಸಮಸ್ಯೆ, ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ. ಬೆಂಗಳೂರಿನ ಜನರಂತೂ ಸಾಕಾಗಿ ಹೋಗ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ನಿವಾಸದಿಂದ ಕೂಗಳತೆಯ ದೂರದಲ್ಲಂತೂ ಅಧ್ವಾನವೇ ಸೃಷ್ಟಿಯಾಗಿದೆ. ಏನದು ಅಧ್ವಾನ? ಎಲ್ಲಿ ಅಧ್ವಾನ ಸೃಷ್ಟಿಯಾಗಿದ್ದು? ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾವುಗಳ ಕಾಟ. ಜಿಬಿಎಯಿಂದ ಕಾಮಗಾರಿ ಜೊತೆಗೆ ಹಾವುಗಳ ಗಿಫ್ಟ್. ಡ್ರೈನೇಜ್ ಕಾಮಗಾರಿ ಅವ್ಯವಸ್ಥೆಯಿಂದ ಹಾವುಗಳ ಕಾಟ. ಎಲ್ಲಂದ್ರಲ್ಲಿ ಹಾವು. ಮಾಧವನಗರ ನಿವಾಸಿಗಳಲ್ಲಿ ಆತಂಕ. ಕಳೆದ ಒಂದು ವಾರದಲ್ಲಿ 5 ಹಾವುಗಳು ಮನೆಗೆ ಎಂಟ್ರಿ. ಸಿಎಂ ನಿವಾಸ ಕೇವಲ 300 ಮೀಟರ್ ಆಗುತ್ತೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ಮನೆಯ ಮುಂಭಾಗದ ರಸ್ತೆ ಕೂಡ ಹಾಳಾಗಿದೆ. ಈ ರಸ್ತೆಗೂ ಕೂಡ ಡಂಬರೀಕರಣ ಆಗಿಲ್ಲ. ಮತ್ತು ಡ್ರೈನೇಜ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಈ ಮಾಧವನಗರ, ಅಂದರೆ ಈಗ ಇರುವಂಥದ್ದು ನಾನು ಯಮುನಾಬಾಯಿ ರೋಡು ಮಾಧವನಗರ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾವುಗಳ ಕಾಟ ಹೆಚ್ಚಾಗಿದೆ. ಅದಕ್ಕೆ ಹಲವು ಕಾರಣಗಳಿವೆ. ಆದರೆ ಈ ಏರಿಯಾದಲ್ಲಿ, ಅದು ನಮ್ಮ ಸಿಎಂ ನಿವಾಸದ ಕೂಗಳತೆ ದೂರದಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನಿವಾಸದ ರಸ್ತೆಯಲ್ಲೂ ಹಾವುಗಳು ಮನೆಗಳಿಗೆ ನುಗ್ಗುತ್ತಿವೆ. ಇದಕ್ಕೆ ಪ್ರಮುಖ ಕಾರಣವಾಗಿರೋದು ರಸ್ತೆ ಕಾಮಗಾರಿ ನಂತರ ಮಳೆ ಬಂದ್ರೆ ಡ್ರೈನೇಜ್ ಸಮಸ್ಯೆ ಶುರುವಾಗಿದೆ. ಇದರಿಂದ ಹಾವುಗಳು ಎಲ್ಲಂದ್ರಲ್ಲಿ ಕಾಣಸಿಗುತ್ತಿವೆ. ಈ ರಸ್ತೆಯ ಪರಿಸ್ಥಿತಿ ಕೂಡ ತುಂಬ ದಾರುಣ ಆಗಿರುವಂಥದ್ದು. ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಹಾವುಗಳೆಲ್ಲವೂ ಕೂಡ ಬಂದು ಸೇರ್ಕೋತವೆ. ಗಮನಿಸ್ಬೋದು ಹಾವು ಯಾವ ಮಟ್ಟಕ್ಕೆ ಇಲ್ಲಿ, ಅಂದರೆ ನಾಗರ ಹಾವು ಬಂದಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಮನೆಯವರು ಗಾಬರಿ ಆಗಿದ್ರು. ಈಗ ಅಂದರೆ ತಜ್ಞರು ಬಂದು ಈಗ ಅದನ್ನು ಉರುಗ ತಜ್ಞರು ಬಂದು ಹಾವನ್ನು ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. BBMPಗೆ ಕರೆ ಮಾಡಿ ಇವರು ಈಗ ಬಂದು ಹಾವನ್ನು ಹಿಡಿದಿದ್ದಾರೆ. ಯಾವ ಹಾವು ಸರ್ ಅದು? ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತಾರೆ, ಕೆರೆ ಹಾವು ಅಂತಾರೆ ಸರ್ ಇದು. ಸರ್ ಎಲ್ಲಿ, ಅಂದರೆ ಈಗ ರೋಡು ಮತ್ತು ಡ್ರೈನೇಜ್ ಸಮಸ್ಯೆಯಿಂದ ಎಲ್ಲ ಬಂದಿರ್ಬೋದು ಅಂತ ಅಂತಿದ್ದಾರೆ. ಬೇರೆ ಬಿದ್ದಿದೆ, ಮಳೆಯಿಂದನೂ ಬಂದಿರತ್ತೆ. ಇದು ಮಳೆಯಿಂದನೂ ಬಂದಿರತ್ತೆ. ಅಂದರೆ ಈ ಮನೆ ಒಳಗಡೆ ಬಂದು ಆ ಥರದ್ದು ಜಾಗಗಳು ಹೆಂಗೆ ಸೇರ್ಕೊಡುತ್ತೆ ಸರ್? ಸೇರ್ಕೊಂಡಿರುತ್ತೆ ಸರ್, ಚಿಕ್ಕ ಜಾಗ ಇದ್ರೂ ಇದು ಸೇರ್ಕೊಂಡಿರುತ್ತೆ. ಕೆರೆ ಹಾವು ನೋಡಿ ಮಾಧವನಗರ ನಿವಾಸಿಗಳು ಭಯಭೀತರಾಗಿದ್ದಾರೆ. ಸೋನು ಎಂಬುವರ ಮನೆಗೆ ಬಂದಿದ್ದ ಬುಸ್ ನಾಗಪ್ಪ ಎಲ್ಲರಲ್ಲೂ ಆತಂಕ ಮೂಡಿಸಿದ್ದ. ಈ ಮನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿವಾಸದ ಮುಂದೆಯೇ ಇರೋ ಮನೆ. ಮಾಧವನಗರದ ಎಲ್ಲಾ ರಸ್ತೆಗಳಲ್ಲೂ ಡ್ರೈನೇಜ್ ಕೆಲಸ ನಡೆಯುತ್ತಿದೆ. ಪೈಪ್ನಲ್ಲಿ ಮನೆ ಒಳಗಡೆ ಹಾವು ಬಂದಿರುವ ಸಾಧ್ಯತೆ ಇದೆ. ಮಾಧವನಗರದಲ್ಲಿ ಕಳೆದ ಒಂದು ವಾರದಲ್ಲಿ 5 ಹಾವುಗಳು ಮನೆಗೆ ಬಂದಿವೆ ಅಂತೆ. ಬೆಳಿಗ್ಗೆ ಒಂದು 10-10:30 ಅಷ್ಟೊತ್ತಿಗೆ ಅಲ್ಲಿ ಇದ್ರ ಹತ್ರ ಬಂದಿದೆ. ಅವರು ಕೆಲಸದವ್ರು ಈ ಥರ ಹೇಳಿದ್ರು, ಓಡ್ ಬಂದ್ಬಿಟ್ವಿ. ಅಷ್ಟೊತ್ತಿಗೆ ಅದನ್ನು ತೆಗ್ದಿದ ತಕ್ಷಣ ಅದು ಇದ್ರ ಹತ್ರ ಹೊರಟೋಗಿದೆ. ಫ್ರಿಜ್ ಒಳಗಡೆ ಸೇರ್ಕೊಂಡ್ವಿ. ಆಮೇಲೆ ಫ್ರಿಜ್ ತಂದು ಆಚೆ ನಾವು ಇದು ಮಾಡಿದ್ವಿ. ಹಿಂದೆನೂ ಸ್ವಲ್ಪ ಇದಿದೆ ಸರ್, ಖಾಲಿ ಸೈಟ್ ಇದೆ. ಅಲ್ಲಿಂದನೂ ಬಂದಿರ್ಬೋದಾ ಇಲ್ಲ ಇಲ್ಲಿಂದ ಬಂದಿರ್ಬೋದಾ, ಯಾವುದೂ ನಮಗೆ ಕನ್ಫರ್ಮ್ ಇಲ್ಲ ಸರ್. ದಯವಿಟ್ಟು ಸೊ ಭಯ ಆಗ್ತಾಯಿದೆ. ಮೇಡಮ್ ಬೆಳಗ್ಗೆಯಿಂದ ಆಚೆ ಹೊರನೇ ಇದ್ದಾರೆ. ಪಾಪ ಊಟ ಇಲ್ಲ, ಕಾಫಿ ಇಲ್ಲ, ತಿಂಡಿ ಇಲ್ಲ, ಏನೂ ಇಲ್ಲ, ಆಚೆನೇ ಇಟ್ಟಿದ್ದೀವಿ. ಉರುಗ ತಜ್ಞರು ಬಂದು ಈಗ ಅದನ್ನು ಹಿಡಿಯುವಂಥ ಕೆಲಸ ಆಗಿದೆ. ಆದರೆ ಅದು ಮಳೆ ಬಂದಂಥ ಸಂದರ್ಭದಲ್ಲಿ ಈ ಕೆಸರು ಅಥವಾ ಚರಂಡಿಗಳಲ್ಲಿ ಈ ಹಾವು, ಅಂದರೆ ಕೆರೆ ಹಾವು ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಅವ್ರು ಕೊಡ್ತಾರಂಥದ್ದು. ಒಟ್ಟಾರೆ ಹಾವನ್ನು ಹಿಡಿಯುವಂಥ ಕೆಲಸ ಆಗಿದೆ. ಆದರೆ ಆತಂಕ ಏನಿದೆ, ಈ ಭಾಗದ ಈ ಮಾಧವನಗರ ಏನಿದೆ, ಇಲ್ಲೇ ಹಲವು ಬಾರಿ ಈ ರೀತಿಯಾದಂಥ ಕಂಪ್ಲೇಂಟ್ಗಳು ಬರ್ತಿದ್ದಾವೆ. ಮತ್ತು ಈ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹಲವು ಕಂಪ್ಲೇಂಟ್ಗಳಿರುವಂಥದ್ದು. ಈ ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆದರೆ ಇಲ್ಲಿನ ಜನರ ಪರಿಸ್ಥಿತಿ ಏನಿದೆ, ಅದು ಇವರ ಮನೆಯಾಗೆ ಕೇವಲ 300-400 ಮೀಟರ್ ಅಂತರದಲ್ಲಿರುವಂಥ ಈ ರಸ್ತೆಯ ಪರಿಸ್ಥಿತಿ ತುಂಬ ದಾರುಣ ಆಗಿದೆ. ಈ ರಸ್ತೆಯಿಂದಾಗಿ ಜನ ಸಂಕಷ್ಟವನ್ನು ಅನುಭವಿಸುವಂತಾಗಿದೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.